ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಹಣ ಕೊನೆಗೂ ಜಮೆ ಆಗೋದಕ್ಕೆ ಶುರುವಾಯ್ತಾ? ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್ ಗಳ ಬಗ್ಗೆ ಆಗಿರ್ಬೋದು, ಇನ್ನು ಮರು ಅರ್ಜಿ ಪ್ರಕ್ರಿಯೆ ಯಾವಾಗ, ಯಾವೆಲ್ಲ ದಾಖಲೆಗಳನ್ನು ರೆಡಿ ಇಡಬೇಕು, ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ, ಇನ್ನು BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಎಲ್ಲ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳಿ ವೀಕ್ಷಕರೇ. ಹೌದು, ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ರಾಗಿ ಸೇರಿದಂತೆ ಯಾವೆಲ್ಲ ಆಹಾರ ಸಾಮಗ್ರಿಗಳು ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ, ಅದರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ ಮುಂದೆ ವಾಹನಗಳಿಗೆ ಪೆಟ್ರೋಲ್ ಹಾಕ್ಬೇಕಂದ್ರೆ ಹೊಸ ರೂಲ್ಸ್. ಹೌದು ವೀಕ್ಷಕರೇ, ನಿಮ್ಮ ಒಂದು ಕಾರುಗಳಿಗಾಗಿರ್ಬೋದು, ವಾಹನಕ್ಕೆ ವಿಮೆ ಇಲ್ಲ ಅಂದ್ರೆ ಅಂತವರಿಗೆ ಪೆಟ್ರೋಲ್ ಕೂಡ ಮುಂದಿನ ಬರೋ ದಿನಗಳಲ್ಲಿ ಹಾಕೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಂದು ಸುಪ್ರೀಂ ಕೋರ್ಟ್ ಇಂದ ಹೇಳಿಕೆಗೆ ಬಂದಿರುವಂತದ್ದು, ವಿಮೆ ಇಲ್ಲದ ವಾಹನಗಳಿಗೆ ಇಲ್ಲ ಪೆಟ್ರೋಲ್ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಂತ. ಇನ್ನೊಂದು ಕಡೆಗೆ SIR ಪ್ರಕ್ರಿಯೆಯಿಂದ ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ನೋಡಿ, ಎಲ್ಲ ಒಂದು ಸರ್ಕಾರದ ಯೋಜನೆಗಳು, ಗೃಹಲಕ್ಷ್ಮಿ ಹಣ ಬರಬೇಕು, ಪಿಂಚಣಿ ಹಣ ಬರಬೇಕಂದ್ರೆ ಮತದಾರರ ಮತಪಟ್ಟಿಯಲ್ಲಿ ಹೆಸರು ಉಳಿದು ತುಂಬಾ ಇಂಪಾರ್ಟೆಂಟು. ಟೋಟಲ್ ಆಗಿ 1 ಕೋಟಿ ಜನರ ಮತಪಟ್ಟಿಯಿಂದ ಹೆಸರು ಹೋಗ್ತಾ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಇನ್ನು ವೀಕ್ಷಕರೇ, ಮಹಿಳೆಯರಿಗೆ ಮತ್ತೊಂದು ಹೊಸ ಯೋಜನೆ ಅಂತಾನೆ ಹೇಳ್ಬೋದು. ಮಹಿಳೆಯರ ಆರೋಗ್ಯಕ್ಕಾಗಿ ಋತು ತಾರೆ ಅಭಿಯಾನ, ನಟಿ ರಮ್ಯಾ ಅವರು ಯೋಜನೆಯ ರಾಯಭಾರಿ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ವಿನೂತನ ಯೋಜನೆ ಆಗಿದೆ. ಸೊ ಋತುಬಂಧ ಕುರಿತು ವೈಜ್ಞಾನಿಕ ಅರಿವು ಮತ್ತು ಆರೋಗ್ಯ ಸಲಹೆ ಸೇರಿದಂತೆ ಸ್ತ್ರೀಯರಿಗೆ ಮತ್ತೊಂದು ಯೋಜನೆ ಅಂತಾನೆ ಹೇಳಬಹುದು ವೀಕ್ಷಕರೇ. ಅದರ ಬಗ್ಗೆನೂ ಅಪ್ಡೇಟ್ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ಲೈಕ್ ಮಾಡಿ ವಿಡಿಯೋಗೆ. ಎದಕ್ಕಂದ್ರೆ ನಿಮಗೆ ಸೂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಬರ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಏನಪ್ಪಾ ಪ್ರಶ್ನೆ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತು ಹಣ ಅಕೌಂಟ್ಗೆ ಜಮೆ ಆಗಿದೆಯಾ? ಎದಕ್ಕಂದ್ರೆ ತುಂಬಾ ಜನರಿಗೆ ಈಗ ಹಣ ಜಮೆ ಆಗಿದೆ ವೀಕ್ಷಕರೇ, ಆದ್ರೆ ಕೆಲವರಿಗೆ ಮಾತ್ರ ಹಣ ಜಮೆ ಆಗಿಲ್ಲ. ನೋಡಿ, 31ನೇ ಕಂತು ಹಣ ತುಂಬಾ ಜನರಿಗೆ ಬಂದಿಲ್ಲ ಅಂತ ಕಮೆಂಟ್ಗಳು ಬರ್ತಾ ಇರುವಂತದ್ದು. ಇದು ಸರಿನಾ, ಎಸ್ ಅವ್ರನ್ನ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ತುಂಬಾ ಜನ ಗೃಹಲಕ್ಷ್ಮಿಯರು ಹೌದು ನಮಗೆ ಹಣ ಬಂದಿಲ್ಲ ಅಂತಾನೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಸರ್ಕಾರದಿಂದ 31 ಕಂತು ಹಣ ಹೋಗಿದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ 32ನೇ ಕಂತು ಹಣ. ನೋಡಿ, ಈಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ಸೊ ಹಬ್ಬಕ್ಕೆ ಮತ್ತೆ 2,000 ರೂಪಾಯಿ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಹಬ್ಬದ ಸಮಯದಲ್ಲಿ ಗೃಹಲಕ್ಷ್ಮಿಯರಿಗೆ ಯಾವಾಗಲೂ ಕೂಡ ಹಣ ಜಮೆ ಆಗಿರೋದು ಗೊತ್ತಾಗಿದೆ. ಸೊ ಈ ಬಾರಿನೂ ಕೂಡ ಆ ಪ್ರಕಾರ ಆಗ್ಬಹುದು. ಇನ್ನು ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು 2,000 ರೂಪಾಯಿ ಅಂದ್ರೆ 32ನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಸಾಲು ಸಾಲು ಹಬ್ಬಗಳು ಬರೋದ್ರಿಂದ ಮಹಿಳೆಯರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ 2,000 ರೂಪಾಯಿ ಹಣ ಜಮೆ ಆಗುವ, ಮತ್ತೊಂದು ಕಂತು ಹಣ ಜಮೆ ಆಗುವ ಸಾಧ್ಯತೆ ಇದೆ. ಆದ್ರೆ ನೋಡಿ, ಅಧಿಕೃತವಾಗಿ ಆದೇಶ ಮತ್ತು ಅಪ್ಡೇಟ್ ಸರ್ಕಾರದಿಂದ ಇನ್ನೂ ಕೂಡ ನಮಗೂ ಕೂಡ ಬಂದಿಲ್ಲ ವೀಕ್ಷಕರೇ. ಇದು ಕೇವಲ ಒಂದು ಅಂದಾಜು ಮಾಹಿತಿ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ, ಒಂದು ಕಂತು ಹಣ ಬಿಡುಗಡೆ ಆಗ್ಬೇಕು ಅಂತ ಇದೆ. ಸೊ ಈ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಆಗಸ್ಟ್ ತಿಂಗಳಲ್ಲೂ ಕೂಡ ಒಂದು ಕಂತು ಹಣ ಬಿಡುಗಡೆ ಆಗ್ಬೇಕು. ಆದ್ರೆ ಕಳೆದ ಜೂನ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿದ್ದಿಲ್ಲ. ಸೊ ಜುಲೈ ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡಿ ಅಕೌಂಟ್ಗೂ ಕೂಡ ತರಾತುರಿಯಲ್ಲಿ ಜಮೆಯನ್ನ ಮಾಡಲಾಗಿದೆ. ಸೊ ಈಗ ನೋಡಿ, 2 ತಿಂಗಳಿಂದ ಹಣ, ಕೆಲವರಿಗೆ ಹಣ ಜಮೆ ಆಗಿಲ್ಲ, ಕೆಲವರಿಗೆ 31ನೇ ಕಂತು ಮಾತ್ರ ಬಂದಿಲ್ಲ, ಕೆಲವರಿಗೆ 30ನೇ ಕಂತು ಕೂಡ ಬಂದಿಲ್ಲ ಅಂತ ಕಮೆಂಟ್ಗಳು ಬರ್ತಿದ್ದಾವೆ. ಸೊ ವೀಕ್ಷಕರೇ, ನೀವೇನ್ ಮಾಡ್ಬೇಕು? ಹಣ ಬಂದವರು ಓಕೆ, ಬಂದಿಲ್ಲ ಹಣ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಒಂದು ಮರು ಅರ್ಜಿ ಪ್ರಕ್ರಿಯೆವರೆಗೂ ಕಾಯಬೇಕಾಗುತ್ತೆ. ನೋಡಿ, ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ? ಇದೇ ತಿಂಗಳಲ್ಲಿ ಪ್ರಾರಂಭವಾಗುವ ಎಲ್ಲ ಸಾಧ್ಯತೆಗಳಿದೆ. ಇನ್ನು ಎರಡನೇದಾಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನೂ ಕೂಡ ಒಂದು ಖಾಲಿ ಇದೆ. ಅಂದ್ರೆ ಒಂದು ಮಂತ್ರಿ ಸ್ಥಾನಕ್ಕೆ 5 ಜನರು ರೇಸಲಿದ್ದಾರೆ ಅಂತ ಹೇಳ್ಬೋದು. ಸಂಪುಟದಲ್ಲಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಮಂತ್ರಿ ಸ್ಥಾನ ಇನ್ನೂ ಕೂಡ ಖಾಲಿ ಇದೆ. ಆ ಒಂದು ಮಂತ್ರಿ ಸ್ಥಾನಕ್ಕೆ ಯಾರು ಸಚಿವೆ ಆಗ್ತಾರೆ ಎಂಬುದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಸೊ ಈಗ ಸಂಪುಟ ವಿಸ್ತೀರ್ಣ ಕೂಡ ಆಗಿರುವಂತದ್ದು. ಸೊ ಎಲ್ಲಾ ಸಚಿವರು ಕೂಡ ಈಗಾಗಲೇ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವ ಮೊದಲು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿದ್ರು, ಆದ್ರೆ ಈಗ ಅವರು ಮಾಜಿ ಸಚಿವೆ ಆಗಿದ್ದಾರೆ. ಸೊ ಅವರು ಕೂಡ ಒಂದು ರೇಸಲ್ಲಿ ಇರುವಂತದ್ದು. ಹಾಗಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಯಾರಾಗ್ತಾರೆ, ಮತ್ತೆ ಅವರ ಒಂದು ಅಕೌಂಟಬಿಲಿಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರುತ್ತಾ, ಎಲ್ಲ ಕೂಡ ಕಾದು ನೋಡಬೇಕಾಗಿದೆ. ಸೊ ಮರು ಅರ್ಜಿ ಪ್ರಕ್ರಿಯೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಅಂತ ಹೇಳ್ಬಹುದು. ಇನ್ನು ಮಹಿಳೆಯರ ಆರೋಗ್ಯಕ್ಕೆ ಋತು ತಾರೆ ಯೋಜನೆ ಕೂಡ ಒಂದು ಪ್ರಾರಂಭವಾಗ್ತಾ ಇದೆ. ಹೌದು, ಮತ್ತೊಂದು ಹೊಸ ಯೋಜನೆ ಅಂತ ಹೇಳ್ಬಹುದು. ನಟಿ ರಮ್ಯಾ ಅವರು ಯೋಜನೆಯ ಒಂದು ರಾಯಭಾರಿಯನ್ನ ವಹಿಸಿಕೊಂಡಿದ್ದಾರೆ. ಪ್ರತಿ ಸ್ತ್ರೀಯ ಆರೋಗ್ಯ, ಗೌರವ ಮತ್ತು ನೆಮ್ಮದಿಗೆ ನಮ್ಮ ಬದ್ಧತೆ ಅಂತ
ಕಾಂಗ್ರೆಸ್ ಸರ್ಕಾರದಿಂದ ಒಂದು ಪೋಸ್ಟ್ ಕೂಡ ಹಾಕಲಾಗಿದೆ ವೀಕ್ಷಕರೇ. ಹೌದು, ಇದು ಮಹಿಳೆಯರಿಗೆ ಮತ್ತೊಂದು ಋತುಧಾರೆ ಅಭಿಯಾನ ಹೊಸ ಯೋಜನೆ ಅಂತ ಹೇಳ್ಬೋದು. ಇದು ಎಲ್ಲಾ ಸ್ತ್ರೀಯರಿಗೆ ಪ್ರತ್ಯೇಕ ಆರೋಗ್ಯ ನೀತಿ ಜಾರಿ ಮಾಡಲಾಗ್ತಾ ಇದೆ. ನಮ್ಮ ದೇಶದಲ್ಲೇ ಕರ್ನಾಟಕದಲ್ಲೇ ಮೊದಲು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ರಾಜ್ಯದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಆರೋಗ್ಯ ನೀತಿ ಜಾರಿ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದ್ದು, ಇದರ ಅಂಗವಾಗಿ ಮಹಿಳೆಯರಲ್ಲಿ ಋತುಬಂಧದ ಬಗ್ಗೆ ಜಾಗೃತಿ ಮೂಡಿಸಲು ಋತುಧಾರೆ ಅಭಿಯಾನ ಚಾಲನೆ ಕೂಡ ನೀಡಲಾಗಿದೆ ಅಂತ ಹೇಳಬಹುದು ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿ ಆರೋಗ್ಯ ನೀತಿ ಜಾರಿಯಲ್ಲಿದ್ದು ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ದೇಶದಲ್ಲಿ ಮೊದಲ ಬಾರಿಗೆ ಮಹಿಳಾ ಆರೋಗ್ಯ ನೀತಿ ಜಾರಿಗೆ ಮುಂದಾಗಿದ್ದೇವೆ. ಈ ನೀತಿ ರೂಪಿಸಲು ಒಂದು ಸಮಿತಿ ಕೂಡ ರಚಿಸಲಿದ್ದೇವೆ. ಮನೆ ಮನೆಗೆ ಭೇಟಿ ನೀಡಿ ಜಾಗೃತಿ ಕೂಡ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ದಾಖಲೆಗಳನ್ನ ಕಡ್ಡಾಯ ಮಾಡಬಹುದು ಅಂದ್ರೆ, ಮೊದಲಿಗೆ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರಬಹುದು ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ, ಅದಕ್ಕೆ ಒಂದು OTP ಕೂಡ ಹೋಗುತ್ತೆ. ನಂತರ ನೀವು ಬಯೋಮೆಟ್ರಿಕ್ ಮತ್ತು ಮುಖಚೇಹರೆ ದೃಢೀಕರಣ ಕೂಡ ಕೊಡಬೇಕಾಗುತ್ತೆ ವೀಕ್ಷಕರೇ. ಸೊ ಇದು ಕಂಪಲ್ಸರಿಯನ್ನ ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ಮೂರನೇದಾಗಿ ನಿಮ್ಮ ರೇಷನ್ ಕಾರ್ಡು, ವೋಟರ್ ಕಾರ್ಡು ಹಾಗೂ ಆಧಾರ್ ಕಾರ್ಡು ಎಲ್ಲ ಕೂಡ ದಾಖಲೆಗಳು ರೆಡಿ ಇಟ್ಕೊಳ್ಳಿ. ಮನೆ ಬಾಗಿಲಿಗೆ ಅರ್ಜಿ ಕೂಡ ಬರಲಿದೆ. ಇನ್ನು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ವಿಮೆ ಇಲ್ಲದ ವಾಹನಗಳಿಗೆ ಇನ್ನು ಪೆಟ್ರೋಲ್ ಸಿಗಲ್ವಾ ಎಂಬ ಪ್ರಶ್ನೆ. ಬಂಕ್ಗಳಲ್ಲಿ ಇಂಧನ ಹಾಕಬಾರದು ಅಂತ ಸುಪ್ರೀಂ ಕೋರ್ಟ್ ಹೊಸ ಯೋಜನೆ ರೂಪಿಸಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಪ್ರಾಯೋಗಿಕವಾಗಿ ಯೋಜನೆ ಜಾರಿಗೆ ತನ್ನಿ ಅಂತ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಮುಂದಿನ ಬರುವ ದಿನಗಳಲ್ಲಿ ಇನ್ಸೂರೆನ್ಸ್ ಇಲ್ಲದ ಅಂದ್ರೆ ವಿಮೆ ಇಲ್ಲದ ವಾಹನಗಳಿಗೆ ಪೆಟ್ರೋಲ್ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ನಮ್ಮ ದೇಶದಲ್ಲಿ ಬರೋಬ್ಬರಿ 1 2 50%ಗೂ ಹೆಚ್ಚು ವಾಹನಗಳಿಗೆ ವಿಮೆ ಇರೋದಿಲ್ಲ. ಅಂದ್ರೆ ರಸ್ತೆಯಲ್ಲಿ 100 ವಾಹನ ಓಡ್ತಾ ಇದೆ ಅಂದ್ರೆ 50 ವಾಹನಗಳಿಗೆ ಇನ್ಸೂರೆನ್ಸ್ ಇರೋದಿಲ್ಲ. ಸೊ ವೀಕ್ಷಕರೇ, ಅಂತ ಒಂದು ಪರಿಸ್ಥಿತಿ ಈಗ ಇರುವಂತದ್ದು. ಹೀಗಾಗಿ ಇದು ಒಂದು ವಿಷಯ ಗಂಭೀರವಾಗಿ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬೋದು. ಸೊ ಮಾನ್ಯವಾದ ಅಂದ್ರೆ ಇನ್ಸೂರೆನ್ಸ್ ಹೊಂದವರಿಗೆ ಮಾತ್ರ ಬಂಕ್ಗಳಲ್ಲಿ ವಾಹನಗಳಲ್ಲಿ ಒಂದು ಪೆಟ್ರೋಲ್ಗಳನ್ನ ಹಾಕಬೇಕು. ಇಲ್ಲವಂದ್ರೆ ಅಂತ ಒಂದು ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಇಂಧನ ಹಾಕಬಾರದು. ಇಂಥ ಒಂದು ಪ್ರಾಯೋಗಿಕ ಯೋಜನೆ ಸಿದ್ಧಪಡಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಮಹತ್ವದ ನಿರ್ದೇಶನ ಸುಪ್ರೀಂ ಕೋರ್ಟ್ ನೀಡಿದೆ. ಅಂದ್ರೆ ಇದರ ಅರ್ಥ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವುದೇ ವಾಹನ ಇರಬಹುದು, ಆಟೋ ರಿಕ್ಷಾ ಆಗಿರ್ಲಿ, ಒಂದು ವಾಹನವಾಗಿರ್ಲಿ, ಬೈಕು, ಕಾರು, ಟ್ಯಾಕ್ಸಿ ಏನೇ ಆಗಿರ್ಲಿ, ಸೊ ಎಲ್ಲಾ ಒಂದು ವಾಹನಗಳಿಗೂ ಕೂಡ ಇನ್ಸೂರೆನ್ಸ್ ವಿಮೆ ಕಡ್ಡಾಯ ಮಾಡ್ತಾ ಇದ್ದಾರೆ. ಸೊ ಇದು ಮೊದಲಿಂದಲೂ ಕಡ್ಡಾಯ ಇದೆ. ಆದ್ರೆ ತುಂಬಾ ಜನ ಇದನ್ನ ವಿಮೆಯನ್ನ ಕಂಟಿನ್ಯೂ ಮಾಡಿಸಲ್ಲ. ಮೊದಲು ಗಾಡಿ ತಗೊಂಡಾಗ ಮಾಡಿಸ್ತಾರೆ, ನಂತರ ವಿಮೆ ಮಾಡಿಸೋದೇ ಇಲ್ಲ. ಸೊ ಅವರಿಗೆ ಇದು ಶಾಕ್ ಅಂತಾನೆ ಹೇಳ್ಬಹುದು. ಮುಂದಿನ ಬರೋ ದಿನ ಈ ಒಂದು ರೂಲ್ಸ್ ಬರಲಿದೆ. ಇನ್ನು ವೀಕ್ಷಕರೇ, ಮೂರನೇದಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ, ಮೊದಲಿಗೆ ಒಂದು ಗುಡ್ ನ್ಯೂಸ್ ಇದೆ, ಒಂದು ಹೊಸ ರೂಲ್ಸ್ ಇದೆ, ಒಂದು ಶಾಕಿಂಗ್ ಸುದ್ದಿ ಇದೆ. ಮೊದಲಿಗೆ ಒಂದು ಹೊಸ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಬರೋಬ್ಬರಿ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಹೌದು, ಇನ್ನು 3 ಲಕ್ಷ ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗೋದಕ್ಕೆ ರೆಡಿ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಇದರಲ್ಲಿ ನಿಮ್ಮ ಹೆಸರು ಕೂಡ ಇದೆ ಎಂಬ ಪ್ರಶ್ನೆ ಬರುತ್ತೆ. ನೋಡಿ, ನಿಮ್ಮ BPL ಕಾರ್ಡ್ ಸದ್ಯಕ್ಕೆ ಆಕ್ಟಿವ್ ಇದ್ರೆ ಓಕೆ. ಆದ್ರೆ ನೀವೇನಾದ್ರೂ 1,20,000 ರೂಪಾಯಿ ಮೇಲೆ ಆದಾಯ ಹೊಂದಿದ್ರೆ ನಿಮ್ದು ಕಾರ್ಡ್ ಯಾವಾಗ ಬೇಕಾದ್ರೂ ಕೂಡ BPL ಇಂದ APL ಆಗಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇದ್ರೆ, ತೆರಿಗೆ ಪಾವತಿದಾರರು ನೀವು ಯಾರಾದ್ರೂ ಆಗಿದ್ರೆ, ಕಾರ್ಡ್ ಅಲ್ಲಿ ಇದ್ದವರು, ಸರ್ಕಾರಿ ನೌಕರರು ಹೊಂದಿದ್ರೆ ಅವಾಗ್ಲೂ ಕೂಡ ನಿಮ್ಮ BPL ಕಾರ್ಡ್ APL ಕಾರ್ಡ್ ಆಗಲಿದೆ. ಒಟ್ಟು 7,74,000 ಅನರ್ಹ BPL ಚೀಟಿಗಳು ಅಂತ ಕೇಂದ್ರ ಸರ್ಕಾರ ಗುರುತು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಇಂಥ ಕಾರ್ಡುಗಳನ್ನ APL ಕಾರ್ಡ್ಗೆ ಕನ್ವರ್ಟ್ ಮಾಡಿ ಅಂತ ಒಂದು ಸೂಚನೆ ಕೊಟ್ಟಿದೆ ಅಂತೆ. ಸೊ ಈ ಒಂದು ಹೇಳಿಕೆ ಆರೋಗ್ಯ ಸಚಿವರು ಕೊಟ್ಟಿದ್ದಾರೆ. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, BPL ಇಂದ APL ಕಾರ್ಡ್ಗೆ ಕನ್ವರ್ಟ್ ಆದ BPL ಕಾರ್ಡ್ ಗ್ರಾಹಕರು ಅವರು ಮೊದಲಾಗಿದ್ರು, ಈಗ APL ಕಾರ್ಡ್ ಹೊಂದಿದ್ದಾರೆ. ಸೊ ಅಂತವರು ಕೂಡ ಅಕ್ಕಿ ಪಡ್ಕೋಬೇಕಂದ್ರೆ ಮುಂದಿನ ಬರೋ ದಿನ ಅದು ಕೂಡ ಸಾಧ್ಯವಾಗುತ್ತೆ. ಅಂದ್ರೆ APL ಕಾರ್ಡ್ದವರಿಗೂ ಕೂಡ ರಿಯಾಯಿತಿ ದರದಲ್ಲಿ ಅಕ್ಕಿ ಕೊಡುವ ಒಂದು ಯೋಜನೆ ಕರ್ನಾಟಕ ಸರ್ಕಾರದಿಂದ ಸಿದ್ಧಪಡಿಸಬಹುದು ಅಂತ ಹೇಳಲಾಗ್ತಾ ಇದೆ. ಯಾವ ತರ BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಅಕ್ಕಿ ಸಿಗುತ್ತೆ, ಆ ತರ APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ಕೊಡುವ ಯೋಜನೆ ಮತ್ತೆ ಮರು ಯೋಜನೆ ಸ್ಥಾಪನೆ ಆಗಲಿದೆ ಅಂತ ಹೇಳ್ಬಹುದು. ಇದು ಕೂಡ ಒಂದು ಗುಡ್ ನ್ಯೂಸ್ ಆಗಿದೆ. ಇನ್ನು ಮೂರನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸದ್ಯಕ್ಕೆ ನೋಡಿ, ಈಗ ಒಟ್ಟು 5 kg ಪ್ಲಸ್ 5 kg ಒಟ್ಟು 10 kgಯಲ್ಲಿ ಏನಾಗ್ತಾ ಇದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ 3 kg ರಾಗಿ 7 kg ಅಕ್ಕಿಯನ್ನ ಕೊಡ್ತಾ ಇದೆ. ಸೊ ನಮ್ಮ ಕರ್ನಾಟಕ ಸರ್ಕಾರದಿಂದ ಮುಂದಿನ ಬರೋ ದಿನ 5 kg ಅಕ್ಕಿ ಬದಲಾಗಿ ಅನ್ನಭಾಗ್ಯ ಇಂದಿರಾ ಕಿಟ್ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಇತ್ತ ಕೇಂದ್ರ ಸರ್ಕಾರದಿಂದ ಸದ್ಯಕ್ಕೆ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡ್ತಿದ್ದಾರೆ. ಆದ್ರೆ ಸದ್ಯಕ್ಕೆ 7 kg ಅಕ್ಕಿ, 3 kg ರಾಗಿ ವಿತರಣೆ ಕಂಟಿನ್ಯೂ ಇರಲಿದೆ. 2-3 ತಿಂಗಳವರೆಗೂ ಇದು ಕಂಟಿನ್ಯೂ ಆಗಬಹುದು. ಸೊ ಮುಂದಿನ ನವೆಂಬರ್ ತಿಂಗಳಲ್ಲಿ ಅಂದ್ರೆ ಇನ್ನೂ 2 ತಿಂಗಳಲ್ಲಿ ನಂತರ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳ ಒಳಗೊಂಡ ಒಂದು ಕಿಟ್ ಅನ್ನ
ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬದಲಾಗಿ ವಿತರಣೆ ಮಾಡ್ತಾರೆ. ಸೊ ಇತ್ತ ನಮ್ಮ ಕೇಂದ್ರ ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡ್ತಾರಂತೆ. ಸೊ ಇದು ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಎಲ್ಲ ಆಹಾರ ಸಾಮಗ್ರಿಗಳು ರೇಷನ್ ಕಾರ್ಡ್ ಇದ್ದವರಿಗೆ ಸಿಗಲಿದೆ. BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಇನ್ನು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಇನ್ ಮುಂದೆ ನ್ಯಾಯಬೆಲೆ ಅಂಗಡಿಗಳು ಓಪನ್ ಇರಲಿದೆ ಅಂತ ಹೇಳ್ಬೋದು. ಇದು ಮತ್ತೊಂದು ಗುಡ್ ನ್ಯೂಸ್ ಆಗಿದೆ. ಇನ್ನು ಸ್ಮಾರ್ಟ್ PDS ಸಿಸ್ಟಮ್ ಕೂಡ ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಇನ್ನು ಎಲ್ಲಾ ಒಂದು ಗೋದಾಮುಗಳಲ್ಲಿ CCTV ಕ್ಯಾಮೆರಾಗಳನ್ನ ಅಳವಡಿಸೋದಾಗಿರ್ಬೋದು. ಇನ್ನು ತೂಕದಲ್ಲಿ ಮೋಸವಾಗದಂತೆ ನೋಡಿಕೊಳ್ಳೋದು. ಇನ್ನು ಎಲ್ಲಾ ಒಂದು GPS ವಾಹನಗಳಿಗೂ ಕೂಡ GPS ಟ್ರ್ಯಾಕರ್ ಅನ್ನ ಅಳವಡಿಸಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇದು ಒಂದು ಕಡೆಗೆ ದೊಡ್ಡ ಗುಡ್ ನ್ಯೂಸ್ ಆಗಿದೆ. ಇನ್ನು ಬನ್ನಿ ಕೊನೆಯದಾಗಿ ಮತ್ತೊಂದು 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಇವತ್ತಿನದ್ದು ಕೇಂದ್ರ ಸರ್ಕಾರದಿಂದ ಮತ್ತೆ ಈಗ ದೊಡ್ಡ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ ಫೋನ್ ಪೇ ಗೂಗಲ್ ಪೇ ಅಂದ್ರೆ ನೀವೇನಾದ್ರೂ 2,000 ರೂಪಾಯಿ ಮೇಲೆ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಏನಾದ್ರೂ ಟ್ರಾನ್ಸ್ಫರ್ ಮಾಡ್ತೀರಾ ಹಣವಂದ್ರೆ ಅಲ್ಲಿ ನೀವು ಶುಲ್ಕ ಕೊಡಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. UPI ಪಾವತಿ ವ್ಯವಸ್ಥೆ ಅಂದ್ರೆ UPI ಅಂದ್ರೆ ಏನು, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ನಾವು ಕರಿತೀವಿ. ಸೊ ವೀಕ್ಷಕರು ಇದು ಫೋನ್ ಪೇ ಗೂಗಲ್ ಪೇ ಜೊತೆಗೆ ಇಂಟರ್ಲಿಂಕ್ ಆಗಿರುತ್ತೆ. ಸೊ UPI ಪಾವತಿ ವ್ಯವಸ್ಥೆ ಅಂದ್ರೆ ನೀವೇನಾದ್ರೂ ಫೋನ್ ಪೇ ಗೂಗಲ್ ಪೇ ಮೂಲಕ ಏನಾದ್ರೂ ಪೇಮೆಂಟ್ ಮಾಡ್ತೀರಾ ಅಂದ್ರೆ ಭವಿಷ್ಯದಲ್ಲಿ UPI ವಹಿವಾಟುಗಳ ಮೇಲೆ ವ್ಯಾಪಾರಿ ರಿಯಾಯಿತಿ ದರ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ MDR ವಿಧಿಸಲು ಸರ್ಕಾರಕ್ಕೆ ಅವಕಾಶ ದೊರೆಯಲಿದೆ. ಸೊ 2,000 ರೂಪಾಯಿಗಿಂತ ಹೆಚ್ಚಿನ UPI ಪೇಮೆಂಟ್ ಮೇಲೆ ಅಥವಾ ನಿರ್ದಿಷ್ಟ ವಾರ್ಷಿಕ ವಹಿವಾಟು ಹೊಂದಿರುವ ದೊಡ್ಡ ವ್ಯಾಪಾರಿಗಳ ವ್ಯವಹಾರಿಗೆ 3% ರಿಂದ 0.5% ವರೆಗೂ MDR ವಿಧಿಸುವ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ಹೇಳಬಹುದು. ಸೊ ಇಲ್ಲಿ 2,000 ರೂಪಾಯಿಗಿಂತ ಹೆಚ್ಚಿನ UPI ಪಾವತಿಗೆ ಶುಲ್ಕ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಭಾರಿ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲು ಕೂಡ ಮುಂದಾಗ್ತಾ ಇದೆ ಅಂತ ಹೇಳ್ಬಹುದು. ಇದೊಂದು ಕಡೆಗೆ ಶಾಕ್ ಆಗಿದೆ. ಇನ್ನು SIR ಪ್ರಕ್ರಿಯೆ ಬಗ್ಗೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ 1,11,00,000 ಜನರು ಮತದಾರರ ಪಟ್ಟಿಯಿಂದ ಔಟ್ ಆಗುವ ಸಾಧ್ಯತೆ ಇದೆ. ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಕೂಡ ನೀವು ಮಾಡಬೇಕಾಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಈಗ ನಡೆಯುತ್ತಿರುವ ಒಂದು SIR ಪ್ರಕ್ರಿಯೆ ಏನಿದೆ ಅದರಲ್ಲಿ ಕೆಲವರು ಗೈರು ಹಾಜರಿ ಆಗಿರ್ಬೋದು, ಸ್ಥಳಾಂತರವಾಗಿರ್ತಾರೆ, ಕೆಲವರು ನಕಲಿ ಮತದಾರರು ಇರ್ತಾರೆ, ಕೆಲವರು ಮೃತಪಟ್ಟಿರ್ತಾರೆ, ಕೆಲವರು ಬೇರೆ ಕಡೆಗೆ ಶಿಫ್ಟ್ ಆಗಿರ್ತಾರೆ. ಒಟ್ಟು ಟೋಟಲ್ ಆಗಿ 5.54 ಕೋಟಿ ನೋಂದಾಯಿತ ಮತದಾರರ ಪೈಕಿ 1,11,00,000ಕ್ಕೂ ಹೆಚ್ಚು ಅಂದ್ರೆ 1 ಕೋಟಿಗೂ ಹೆಚ್ಚು ಮತದಾರರ ಹೆಸರುಗಳು ASDDO ಪಟ್ಟಿಯಲ್ಲಿ ಗುರುತಿಸಲಾಗಿದೆ. ಸಾರ್ವಜನಿಕರು ನಿಮ್ಮ ಒಂದು ಜಿಲ್ಲಾವಾರು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಲ್ಲೋ ಅಂತ ಪರಿಶೀಲಿಸಿಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಹೆಸರು ಏನಾದ್ರೂ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಒಂದು BL ಅವರಿಗೆ ಕರೆ ಮಾಡಬೇಕು ಅಥವಾ BL ಅವರಿಗೆ ಭೇಟಿ ಆಗಬೇಕಾಗುತ್ತೆ. ಭೇಟಿಯಾಗಿ ನೀವು ಆನ್ಲೈನ್ ನಿಮ್ಮ ಹೆಸರು ಇದೆಯಲ್ಲೋ ಅಂತ ಚೆಕ್ ಕೂಡ ಮಾಡಬೇಕಾಗುತ್ತಂತೆ. ಸೊ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಟ್ಟು 1 ಕೋಟಿಗೂ ಹೆಚ್ಚು ಜನರ ಒಂದು ಮತಪಟ್ಟಿಯಿಂದ ಹೆಸರು ಹೋಗ್ತಾ ಇದೆ. ಸೊ ನಿಮ್ಮ ಒಂದು ಹೆಸರು ಮತಪಟ್ಟಿಯಲ್ಲಿ ಇದೆಯಲ್ಲೋ ಅಂತ ನೀವು ಕೂಡ ಕನ್ಫರ್ಮೇಶನ್ ಮಾಡ್ಕೋಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ. ಆಗಸ್ಟ್ 17ರಂದು ಪ್ರಕಟವಾಗುವ ಕರಡು ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನ ಕೈ ಬಿಡಬಹುದು. ಹೀಗಾಗಿ ಮತದಾರರು ತಕ್ಷಣವೇ ಆನ್ಲೈನ್ ನಲ್ಲಿ ಹೆಸರು ಪರಿಶೀಲಿಸಿಕೊಂಡು ಅಗತ್ಯವಿದ್ದರೆ ತಮ್ಮ BLOಗಳನ್ನ ಸಂಪರ್ಕಿಸಿ ಅಂತ ಹೇಳಲಾಗಿದೆ.